ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕರ್ಮಧೇನವೇ ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗಲಜಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ತಿಂಗಳ ಕೊನೆಯ ವಾರದ ಭವಿಷ್ಯ, ಈ ವಾರದ ಭವಿಷ್ಯ ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರತಕ್ಕಂಥ ಸಿಂಹ ರಾಶಿಯವರಿಗೆ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಅದಕ್ಕಿಂತ ಮುಂಚಿತವಾಗಿ ಇದೇ ತಿಂಗಳು ಗಣೇಶನ ಚತುರ್ಥಿ. ಆ ಒಂದು ವಿಘ್ನ ನಿವಾರಕ ಗಣೇಶ ತಮ್ಮೆಲ್ಲ ಆಸೆಗಳನ್ನು ಈಡೇರಿಸುವಂಥದ್ದಾಗಲಿ, ತಮ್ಮ ಇಷ್ಟಾರ್ಥಗಳನ್ನು ಕರುಣಿಸುವಂಥದ್ದಾಗಲಿ ಹಾಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡುವಂಥದ್ದಾಗಲಿ ಅಂತ ಪ್ರಾರ್ಥಿಸುತ್ತೇವೆ. ಬನ್ನಿ, ಹಾಗಾದರೆ ಸಿಂಹರಾಶಿಯವರಿಗೆ ಈ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಏನಿದೆ? ಒಂದು, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಬೆಳೀತಾ ಬರುತ್ತೆ. ಈ ತಿಂಗಳ ಕೊನೆಯ ಭಾಗದಲ್ಲಿ ಎಲ್ಲದರಲ್ಲೂ ಒಂದು ರೀತಿ ಎತ್ತರ ಹಂತದಲ್ಲಿರುತ್ತೆ ನಿಮ್ಮ ಒಂದು ಆತ್ಮವಿಶ್ವಾಸ. ಯಾಕಂದರೆ ಅದು ಇರಲೇಬೇಕು. ಏಕೆಂದರೆ ನಾವು ಎಷ್ಟು ವಿಶ್ವಾಸದಿಂದ, ಆತ್ಮವಿಶ್ವಾಸದಿಂದ ಅಥವಾ ನಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲಿವರೆಗೂ ಪಾಸಿಟಿವ್ ಆಗಿರುತ್ತೋ ಅದು ಕೆಲಸ ಸಕ್ಸಸ್ ಅಂತಲೇ ತಿಳ್ಕೊಳ್ಳಿ. ಅಂದರೆ ಅಷ್ಟು ನಿಮಗೆ ಕಳೆದ ಒಂದು 5-6 ದಿನದಿಂದ ಕಾಣಿಸ್ತಾ ಇದೆ. ಸೊ ಇದನ್ನೇ ನಾವು ಹೇಳ್ತಾ ಇರೋದು, ಸ್ವಲ್ಪ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಉತ್ಸಾಹದಿಂದ ಮಾಡಿ, ಚೇತರಿಕೆ ಬರುತ್ತೆ. ಆ ಚೇತರಿಕೆಯಿಂದ ಕೆಲವು ಕೆಲಸಗಳು ಯಶಸ್ವಿ ಆಗುತ್ತೆ. ಯಶಸ್ವಿ ಆಯ್ತಂದ್ರೆ ನೆಮ್ಮದಿ ಸಿಗುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ನಾವು ಹೇಳೋದಿಷ್ಟೇ, ಸದಾ ಒಂದು ಕಾರ್ಯಚಟುವಟಿಕೆಯಲ್ಲಿ ತೊಡೆದುಕೊಳ್ಳಿ. ಬರೀ ಅಷ್ಟಮ ಶನಿ, ನನಗೆ ಹಾಗಾಯಿತು ಹೀಗಾಯಿತು, ನಾನು ಅದು ಇದು ತುಂಬ ನಿಮ್ಮ ಬಗ್ಗೆ ನೀವೇ ಒಂದು ರೀತಿ ತೆಳ ಹಂತಕ್ಕೆ ಹೋಗೋದು ಬೇಡ. ಸ್ವಲ್ಪ ಮೇಲ್ ಹಂತಕ್ಕೂ ಬನ್ನಿ. ಏನಾಗಲ್ಲ. ಅಷ್ಟಮ ಶನಿ ಬಂದಿದ್ದರೆ ಏನು ಅವಕಾಶಗಳೇನಾದರೂ ಕಳಚಿ ಬಿದ್ದಿದೆಯಾ ಅಥವಾ ನಿಮಗೆ ಏನು ದಾರಿ ಕಾಣೋದಾಗಿದೆಯಾ? ಇಲ್ಲಲ್ಲ. ಏನೋ ಒಂದಿಷ್ಟು ಸಮಸ್ಯೆ ಬಂದಿದೆ. ಅದು ಆರ್ಥಿಕ ಆಗಿರ್ಬೋದು, ಪ್ರೊಫೆಷ್ನಲ್ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು, ಅಥವಾ ಇನ್ನಿತರ ವೈಯಕ್ತಿಕ ವಿಷಯಗಳಿಗಾಗಿರ್ಬೋದು. ಇರಲಿ, ಎಲ್ಲರಿಗೂ ಇರುವಂಥದ್ದೇ ನಿಮಗೂ ಆಗಿದೆ. ಈ ಒಂದು ತಿಂಗಳು ಅಥವಾ ಈ ಒಂದು ವಾರ ಒಂದಿಷ್ಟು ಕಷ್ಟ ಬಂದಿರ್ಬೋದು. ಹಾಗಂತ ಆ ಕಷ್ಟನ್ನೇ ನಾವು ಇಡೀ ಸಿನಿಮಾ ಸ್ಟೋರಿನೇ ಅಂತ ತಿಳ್ಕೊಂಡ್ರೆ ಹೇಗೆ? ತಪ್ಪಲ್ವಾ? ಹಾಗಾಗಿ ಬೇಡ. ಒಳ್ಳೆಯ ದಿನಗಳು ಬರ್ತಾ ಇದೆ, ಅನುಭವಿಸಿ, ಪಾರ್ಟಿಸಿಪೇಟ್ ಮಾಡಿ, ಒಂದಿಷ್ಟು ಕೆಲಸಗಳಲ್ಲಿ ಮುತುವರ್ಜಿ ವಹಿಸ್ಕೊಳ್ಳಿ, ಒಂದಿಷ್ಟು ನಿಭಾಯಿಸಿ, ಆಗದೇ ಇರೋದನ್ನು ಇನ್ನೊಬ್ಬರ ಮುಖಾಂತರ, ಸಹಾಯದ ಮುಖಾಂತರ ಮುಗಿಸಿಕೊಡಿ. ಸೊ ಎಲ್ಲ ಅವಕಾಶಗಳು ನಿಮಗಿದೆ. ಆದರೆ ಒಂದೇನೆಂದರೆ ನಿಮ್ಮ ಒಂದು ನೇರ ನುಡಿ ಮತ್ತು ನಿಮ್ಮ ಒಂದು ಮಾತಿನಲ್ಲಿ ಒಂದಿಷ್ಟು ಪದಗಳು ಅಥವಾ ಯಾಕೋ ಇಷ್ಟ ಆಗೋದಿಲ್ಲ ಜನಕ್ಕೆ. ಅದನ್ನು ಒಂದು ಸ್ವಲ್ಪ ಕಡಿವಾಣ ಹಾಕೊಳ್ಳಿ ಅಷ್ಟೇ. ಅಂದರೆ ಸ್ವಲ್ಪ ತೆಳಮಟ್ಟದ ಮಾತುಗಳನ್ನು ನೀವು ಜಾಸ್ತಿ ಆಡ್ತೀರ ಸಿಂಹರಾಶಿಯವರು, ಅದು ಬೇಡ. ಆದಷ್ಟು ತುಂಬ ಜನ ತಿದ್ದುಪಡಿ ಮಾಡ್ಕೊಂಡಿದ್ದೀರ, ತುಂಬ ಸಂತೋಷ. ಏಕೆಂದರೆ ಕೆಲವರು ಮೆಸೇಜ್ ಹಾಕಿದ್ದೀರ, ಗುರುಗಳೇ ನೀವು ಹೇಳಿದ್ದು ತುಂಬ ಸತ್ಯ, ಸಿಂಹರಾಶಿಯವರು ತುಂಬ ಕೆಟ್ಟ ಪದಗಳನ್ನು ಮಾತಾಡ್ತಾರೆ ಅಂಥೇಳಿ. ಹಾಗಾಗಿ ನಿಮ್ಮ ಒಂದು ಯಾವತ್ತು ನಾನು ನಿಮ್ಮ ವಿಡಿಯೋ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಆ ದಿನದಿಂದ ನಾನು ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಬಂದಿದ್ದೀನಿ. ಸೊ ಈಗ ಒಂದು ಸ್ವಲ್ಪ ಹಂತಕ್ಕೆ ಬಂದಿದ್ದೀನಿ. ಮುಂದೆ ಹಾಗೆ ನಿಮ್ಮ ಒಂದು ಮನವಿಯ ಮೇರೆಗೆ ಅಂತಾದರೂ ತಿಳ್ಕೊಳ್ಳಿ, ನಿಮ್ಮ ಆಶೀರ್ವಾದ ಅಂತ ಆದರೂ ತಿಳ್ಕೊಳ್ಳಿ, ನಾನೇ ನಿಮ್ಮ ಮೇಲೆ ಆ ಕೆಟ್ಟ ಪದ ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ನಾವು ಹೇಳಿರುವಂಥ ಮಾತು ಅಂತಲ್ಲ, ನಿಮಗೂ ಅದು ಅನುಕೂಲ ಆಗ್ತಾ ಇದೆಯಲ್ಲ, ಅದು ಸಂತೋಷ. ಏಕೆಂದರೆ ಮಾತು ಏನು ಮಾಡುತ್ತೆ, ಕೆಲವೊಮ್ಮೆ ನಮ್ಮ ಟೈಮ್ ಚೆನ್ನಾಗಿದ್ದರೆ ವರ್ಕೌಟ್ ಆಗುತ್ತೆ. ಟೈಮ್ ಸರಿ ಇಲ್ಲ ಅಂತ ಏನಾಗುತ್ತೆ, ಅದು ನಮ್ಮನ್ನು ಲಾಕ್ ಮಾಡಿಸಿಬಿಡುತ್ತೆ. ಅದರಿಂದ ಏನಾಗುತ್ತೆ, ನಾವು ಬಿದ್ದೋಗ್ಬಿಡ್ತೀವಿ. ಕೆಳಗಡೆ ಬಿದ್ದಾಗ ಎಬ್ಸೋರು ಭಾಳ ಕಡಿಮೆ, ನೂಕೋರು ಭಾಳ ಜಾಸ್ತಿ ಇರ್ತಾರೆ, ತಳ್ಳೋರು ತುಂಬ ಜನ ಇರ್ತಾರೆ. ಆದರೆ ಎತ್ತೋರು ಇದ್ದಾರಲ್ಲ, ತುಂಬ ಅವಕಾಶ ಕಡಿಮೆ ಇರುವಂಥದ್ದಾಗುತ್ತೆ. ಹಾಗಾಗಿ ಬೇಡ, ಕೆಟ್ಟ ಪದಗಳು ಬೇಡ ಅಷ್ಟೇ. ಒಟ್ಟಿನಲ್ಲಿ ಈ ವಾರ ನಿಮಗೆ ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ. ಕೆಲವು ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗುತ್ತೆ, ನಿಮ್ಮನ್ನು ಗುರುತಿಸಲಾಗುತ್ತೆ, ನಿಮ್ಮನ್ನು ಕರೆಯಲಾಗುತ್ತೆ, ಆ ಕೆಲಸಕ್ಕೆ ನೀವೇ ಸೂಟೇಬಲ್ ಅಂತ ಅನಿಸಲಾಗುತ್ತೆ. ಮತ್ತು ನೋಡಿ, ಈ ಸಿಂಹರಾಶಿಯವರಿಗೆ ಈ ವಾರ ಇನ್ನೊಂದೇನೆಂದರೆ, ಕರೆದು ನಿಮಗೆ ಕೆಲಸ ಕೊಡ್ತಾರೆ. ಇಷ್ಟು ದಿನ ನಿಮ್ಮನ್ನು ದೂರ ತಳ್ತಾ ಇದ್ರೆ, ಅವರ ಬೇಡಪ್ಪ ಅಂತ ಬೈತಾನೆ, ತುಂಬ ಗಲೀಜು ಮಾತಾಡ್ತಾನೆ, ಅಥವಾ ಏನಂತೀರ ತುಂಬ ಒರಟು ಏನೇನೋ ಮಾತಾಡ್ತಾ ಇದ್ರು. ಆದರೆ ಈ ಒಂದು 5-6 ದಿನಗಳಿಂದ ಎಲ್ಲೋ ಸಾಫ್ಟ್ ಕಾರ್ನರ್, ನಿಮ್ಮ ಬಗ್ಗೆ ಒಂದಿಷ್ಟು ವಿಶ್ವಾಸ, ಇಲ್ಲ ಅಥವಾ ತುಂಬ ಹಾರ್ಡ್ ವರ್ಕರ್ ಅಂಥವ್ರಲ್ಲ ಅನ್ನೋ ಒಂದು ನಂಬಿಕೆಯನ್ನು ಈಗ ಬರ್ತಾ ಇದೆ. ಆ ನಂಬಿಕೆ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮೇಲಿದೆ. ಏಕೆಂದರೆ ನಿಮ್ಮ ಒಂದು ಶ್ರಮ, ನಿಮ್ಮ ಒಂದು
ಆತ್ಮವಿಶ್ವಾಸದಿಂದ ಮಾಡಿರ್ತಕ್ಕಂಥ ಕಾರ್ಯ ಅದು ಈ ಹಂತಕ್ಕೆ ತಂದು ನಿಂತಿದೆ. ಹಾಗಾಗಿ ನಾ ಸಿಂಹರಾಶಿಯವರಲ್ಲಿ ಇಷ್ಟೇ ಕೇಳೋದು, ಈ ಅಷ್ಟಮ ಶನಿ ಒಂದು ಸೈಡ್ ಇಟ್ಬಿಡಿ ಅಷ್ಟೇ. ಅದು ಬರ್ತಾ ಇರುತ್ತೆ, ಒಂಥರ ಕ್ಯಾರೆಕ್ಟರ್ ಇದ್ದಂಗೆ ತನ್ನ ಪಾಡಿತ ಬಂದದ್ದು ಹೋಗ್ತಾ ಇರುತ್ತೆ. ಬಟ್ ಫೋಕಸ್ ಅದ್ರ ಬಗ್ಗೆ ಹಾಕಬೇಡಿ ಜಾಸ್ತಿ. ನಂಗೆ ಅಷ್ಟಮ ಶನಿ ಇದೆ, ಅಷ್ಟಮ ಶನಿ ಇದೆ, ಹಿಂಗಾಯಿತು ಹಂಗಾಯಿತು ಅದ್ರ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಕೂತೇವಂದರೆ ಬೇರೆ ಕೆಲಸಗಳು ಹೋಲ್ಡ್ ಆಗಿಬಿಡುತ್ತೆ. ಎಲ್ಲ ಕೆಲಸಗಳು ಇದೇ ರೀತಿ ಹೋಲ್ಡ್ ಆದರೆ ಜೀವನ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಅದರ ಬಗ್ಗೆ ಜಾಸ್ತಿ ಫೋಕಸ್ ಬೇಡ. ಏನಾದರೂ ತುಂಬ ತೊಂದರೆ ಇತ್ತಾ, ಏನಾದರೂ ಜಪ ಮಾಡಿಸಿ, ಹೋಮ ಮಾಡಿಸಿ, ಅಥವಾ ಶನಿ ದೇವಸ್ಥಾನದಲ್ಲಿ ಏನಾದರೂ ಸೇವೆ ಮಾಡಿಸಿ, ಅಥವಾ ಅಂಗವಿಕಲರಿಗೆ ಏನಾದರೂ ದಾನ ಮಾಡಿ, ಬಡಬಗ್ಗರಿಗೆ ಏನಾದರೂ ದಾನ ಮಾಡಿ, ಅಥವಾ ವಯಸ್ಸಾದವರಿಗೆ ಏನಾದರೂ ದಾನ ಮಾಡಿ. ನಿಮ್ಗೆ ಅದರಿಂದ ಹೋಗಬೇಕು ಅಂದರೆ ಇದು ಪರಿಹಾರ ಮಾಡಿಕೊಡಿ. ಆದರೆ ಅದನ್ನೇ ತುಂಬ ರಿವೈಂಡ್ ಮಾಡಿ 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 ತುಂಬ ಸೋತೋಗ್ಬಿಡ್ತೀರ. ದಯವಿಟ್ಟು ಸಿಂಹರಾಶಿಯವರಿಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನನ್ನ ಬಗ್ಗೆ ನೀವು ಬೇಜಾರು ಮಾಡಿಕೊಂಡ್ರು ತೊಂದರೆ ಇಲ್ಲ. ಆದರೆ ಈ ಅಷ್ಟಮ ಶನಿ ಅಂತ ಹೇಳಿ ಮಾನಸಿಕವಾಗಿ ಮನಸ್ಸಿನಲ್ಲಿ ಇಟ್ಕೋಬೇಡಿ ಅಷ್ಟೇ. ನಿಮಗೆಲ್ಲ ಪರಿಹಾರನೂ ತಿಳಿಸ್ಕೊಟ್ಟಿದ್ದೀನಿ, ಅದಕ್ಕೆ ಏನು ಮಾಡಬೇಕಂತಲೂ ಹೇಳಿದ್ದೀನಿ, ನೀವು ಎಲ್ಲವೂ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಸ್ವಲ್ಪ ಮಾತಿನಲ್ಲಿ ಹಿಡಿತಾ ಇರಲಿಲ್ಲ ಅಷ್ಟೇ. ಇನ್ನು ಅದೇ ರೀತಿ ಏನಾಗುತ್ತೆ ಅಂದರೆ, ಸ್ವಲ್ಪ ಈ ಒಂದು ವಾರದಲ್ಲಿ ಖರ್ಚುಗಳು ಜಾಸ್ತಿ ಬರುತ್ತೆ. ಸಿಂಹರಾಶಿಯವರಿಗೆ ಆದಾಯನೂ ಚೆನ್ನಾಗಿದೆ, ಅವಕಾಶಗಳು ಚೆನ್ನಾಗಿ ಬರ್ತಾಯಿದೆ, ಬಟ್ ಖರ್ಚುಗಳು ಸ್ವಲ್ಪ ವೈಯಕ್ತಿಕವಾಗಿ ಜಾಸ್ತಿ ಇರುತ್ತೆ. ಮಕ್ಕಳಿಗೋಸ್ಕರ, ನಿಮಗೋಸ್ಕರ, ಅಥವಾ ಫ್ಯಾಮ್ಲಿಗೋಸ್ಕರ, ಅಥವಾ ನಿಮ್ಮ ಸ್ನೇಹಿತರು, ಅಥವಾ ನಿಮ್ಮ ಸಂಬಂಧಿಕರು, ಅಥವಾ ನಿಮ್ಮ ಹಿತೈಷಿಗಳು ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಇರೋದರಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರುತ್ತೆ. ಯಾಕಂದರೆ ನೀವು ಕಿಂಗ್ ಅಲ್ಲ, ರಾಜನ ಹತ್ರ ಕೇಳದೆ ಇನ್ಯಾರ ಹತ್ರ ಕೇಳಬೇಕು. ಹಾಗಾಗಿ ಈ ವಾರ ನಿಮಗೆ ಒಂದು ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ. ಇನ್ನು ಅದೇ ರೀತಿಯಾಗಿ ಸಿನಿ ರಂಗ, ಕ್ರೀಡಾ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಒಂದಿಷ್ಟು ಅವಕಾಶಗಳು ಜಾಸ್ತಿ ಸಿಗುವಂಥದ್ದಾಗುತ್ತೆ. ನಿಮ್ಮ ಬಗ್ಗೆ ಅತಿಯಾದ ನಂಬಿಕೆ ಈ ವಾರ ಹುಟ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇನ್ನು ರೈತಾಪಿ ವರ್ಗದವರಿಗೆ ಒಂದಿಷ್ಟು ಅವಕಾಶಗಳನ್ನೋದಕ್ಕಿಂತ ನಿಮ್ಮ ಬೆಳೆಗೆ ಬೆಲೆ ಬರುತ್ತೆ. ನೀವೇನು ಬೆಳೆದಿದ್ದೀರಲ್ಲ ಬೆಲೆ, ಅದಕ್ಕೆ ಒಳ್ಳೆ ಬೆಲೆ ಸಿಗುವಂಥದ್ದಾಗತ್ತೆ. ನೀವು ಕೂಡಿಟ್ಟ ಬೇಳೆ ಕಾಳುಗಳಿಗೆ ಈಗ ಒಳ್ಳೆ ಫಲವತ್ತಾದ ಬೆಳೆ ಬರುವಂಥದ್ದಾಗುತ್ತೆ. ಅಥವಾ ನೀವು ಬೆಳೆದಿರತಕ್ಕಂತಹ ಹೂವು ಆಗಿರ್ಬೋದು, ಅಥವಾ ಬಾಳೆ ಎಲೆ ಆಗಿರ್ಬೋದು, ಅವುಗಳಿಗೆಲ್ಲ ಒಳ್ಳೆಯ ಬೆಲೆ ನಿಮ್ಮ ಮುಖಾಂತರನೂ ತಲುಪುವಂಥದ್ದಾಗುತ್ತೆ. ಒಳ್ಳೆಯ ಅಭಿವೃದ್ಧಿ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಮಹಿಳೆಯರು ಈ ವಾರ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಸಿಂಹರಾಶಿಯ ಮಾತೆಯರು, ಮಹಿಳೆಯರು ಯಾರಿದ್ದೀರೋ, ಸ್ವಲ್ಪ ಯಾಕೋ ಕೆಲಸದ ಒತ್ತಡ ಅನ್ಬೋದು, ಅಥವಾ ಯಾರೋ ನೀವು ನಂಬಿರ್ತಕ್ಕಂಥ ವ್ಯಕ್ತಿ ಸ್ವಲ್ಪ ನಿಮ್ಮ ಬಗ್ಗೆ ಏನೋ ಅಪಪ್ರಚಾರ ಅಂತಿರಲ್ಲ, ಆ ರೀತಿ ಏನೋ ಮಾತಾಡಿರೋದ್ರಿಂದ ಸ್ವಲ್ಪ ಮನಸ್ಸಿಗೆ ಅಂಟಿಸ್ಕೊಂಡ್ಬಿಟ್ಟು ಅದರ ಬಗ್ಗೆನೇ ಚಿಂತೆ ಮಾಡ್ತಿರ್ತೀರ. ಹೀಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಒಂದು 2-3 ದಿನ ರೆಸ್ಟ್ ತೊಗೊಳ್ಳುವಂಥದ್ದಾಗುತ್ತೆ. ಹಬ್ಬನೂ ಇದೆ, ಎರಡರಲ್ಲೂ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಡ್ತೀರ. ಈ ಕಡೆ ಹಬ್ಬನೂ ಆಚರಣೆ ಮಾಡಬೇಕು, ಬಟ್ ದೇಹ ಅದಕ್ಕೆ ಸ್ಪಂದನೆ ಕೊಡೋದಿಲ್ಲ. ಸ್ವಲ್ಪ ಹುಷಾರಿಲ್ಲದೆ ಇರುವಾಗ ಈ ವರ್ಷದ ಹಬ್ಬ ನಿಮ್ಮ ಒಂದರಿಂದ ಮಂದಗತಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತೀನಿ, ಅದನ್ನು ಮಾಡಿ ಆದಷ್ಟು ಕಡಿಮೆ ಆಗಲಿ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಮೊದಲನೇದಾಗಿ ಸಿಂಹರಾಶಿಯವರು ಆದಷ್ಟು ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳವಾರ ದಿನ ಕ್ಷೀರಾಭಿಷೇಕ ಮಾಡಿಸಿ. ಎಷ್ಟೇ ಕಷ್ಟ ಇದ್ದರೂ ಮಂಗಳವಾರ ದಿನ ಬಿಡಲೇಬೇಡಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿನ ನಿಮ್ಮ ಹೆಸರಿನಲ್ಲಿ ಕ್ಷೀರಾಭಿಷೇಕ ಮಾಡಿಸಿ. ಇದರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಆರೋಗ್ಯದ ಸಮಸ್ಯೆ ಏನೇ ಇರಲಿ, ಅದು ಮಾತೆಯರದಾಗಿರಲಿ, ನಮ್ಮ ಪುರುಷರದಾಗಿರಲಿ, ಹೇಗಾದರೂ ತಿಳ್ಕೊಳ್ಳಿ, ಯಾರೇ ಇರಲಿ, ಸ್ಟೂಡೆಂಟ್ ಆಗಿರಲಿ, ಮಹಿಳೆಯರಾಗಿರಲಿ, ಪುರುಷರಾಗಿರಲಿ, ಆರೋಗ್ಯದ ಸಮಸ್ಯೆ ನಿಮಗೇನಾದರೂ ಬಲವಾಗಿ ಕಾಡ್ತಾ ಇದ್ದರೆ ಮಂಗಳವಾರ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ದೇವಸ್ಥಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ. ಇದರಿಂದ ಏನಾಗುತ್ತೆ, ನಿಮ್ಮ ಆರೋಗ್ಯ ಕ್ರಮೇಣವಾಗಿ ಸುಧಾರಣೆ ಆಗ್ತಾ ಬರುತ್ತೆ. ಒಂದು ಎರಡನೇದ್ದು, ನೀವು ಈ ಒಂದು ವಾರ ಅಂದರೆ ಗಣೇಶ ಚತುರ್ಥಿಯ ದಿನ ಮನೆಯಲ್ಲಿ ಗಣೇಶನಿಗೆ ನೀವು ಲಡ್ಡು ಆಗಿರ್ಬೋದು, ಪಾಯಸ ಆಗಿರ್ಬೋದು, ಮೋದಕ ಆಗಿರ್ಬೋದು, ಅದರ ಜೊತೆಗೆ ಈ ಬಾಳೆಹಣ್ಣಿನ ಒಂದಿಷ್ಟು ರಸ ಮಾಡುತ್ತೆ, ರಸಾಯನ ಅಂತೀರೋ ಅದಕ್ಕೆ, ಅಥವಾ ಪಂಚಾಮೃತ ಅಂತಿರೋ, ಅದನ್ನು ನೀವೇ ಸ್ವಯಂ ಪಾಕ ರೀತಿಯಲ್ಲಿ, ಅಂದರೆ ನೀವೇ ಬಾಳೆಹಣ್ಣನ್ನು ನೀಟಾಗಿ ಕಟ್ ಮಾಡಿ ಅದಕ್ಕೆ ಜೇನುತುಪ್ಪ, ತುಪ್ಪ, ಹಾಲು, ಮೊಸರು ಇದನ್ನೆಲ್ಲ ಮಿಶ್ರ ಮಾಡಿ ಆ ಗಣೇಶನಿಗೆ
ನೈವೇದ್ಯವನ್ನು ತೋರಿಸಿ ಅದನ್ನು ಸ್ವೀಕಾರ ಮಾಡಿ. ಸೊ ಇದರಿಂದ ನಿಮ್ಮ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಮತ್ತು ನಿಮ್ಮ ಒಂದು ದೀರ್ಘಕಾಲದ ಏನೇ ಕಠಿಣ ಸವಾಲುಗಳು ಏನಿದೆಯೋ ಅಥವಾ ಸಮಸ್ಯೆಗಳಿದೆ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ವಾರ ಕೊನೆಯ ಹಂತದಲ್ಲಿ ಬಂದಾಗ ಖರ್ಚುಗಳು ಜಾಸ್ತಿ ಇದೆ ಅಂತ ಹೇಳಿದ್ದೀವಿ. ಖರ್ಚುಗಳಿಗೆ ಕಡಿವಾಣಕ್ಕಾಗಿ ಗುರುವಾರ ದಿನ ರಾಯರಿಗೆ ಯಥಾಭಕ್ತಿ ಯಥಾಶಕ್ತಿ ಒಂದು 9 ಪ್ರದಕ್ಷಿಣೆ ಹಾಕಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹುಂಡಿಯಲ್ಲಿ ಕಾಣಿಕೆಯನ್ನು ಹಾಕಿ. ಇದರಿಂದ ನಿಮ್ಮ ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಕೌಟುಂಬಿಕ ಸಮಸ್ಯೆ ಏನೇ ಇದ್ದರೂ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಸಿಂಹರಾಶಿಯವರ ಪರಿಹಾರ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ಶೇರ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.